ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ನನ್ನ ಚಾನಲಲ್ಲಿ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ವೀಡಿಯೋಸ್ ಬರುತ್ತೆ ಅಂತ ಅಂದರೆ ಮದುವೆ ಪ್ರಿಪ್ರೇಷನ್ ವೀಡಿಯೋ ಬರುತ್ತೆ. ಒಂದು 4-5 ದಿನ ಗ್ಯಾಪ್ ಆಗಿಬಿಟ್ಟಿದೆ ವೀಡಿಯೋಗೆ. ಯಾಕೆಂದರೆ ನಂಗೆ ಹುಷಾರಿರಲಿಲ್ಲ, ಸ್ವಲ್ಪ ಒಂದೆರಡು ದಿನದಿಂದ ಹುಷಾರಿಲ್ಲ, ಒಂದು 2-3 ದಿನದಿಂದ ಹುಷಾರಿರಲಿಲ್ಲ. ಇನ್ನು ಅಕ್ಷಯ ತೃತೀಯ ಬೇರೆ ಬಂತು. ಅವತ್ತಿನ ದಿನ ಫುಲ್ಲು ಸುಸ್ತು, ಅಂದರೆ ಫುಲ್ಲು ಹುಷಾರಿರಲಿಲ್ಲ ನನಗೆ. ಅವತ್ತಿನ ಹಿಂದಿನ ದಿನದಿಂದ ಹುಷಾರಿಲ್ಲ ನನಗೆ. ಅವತ್ತು ಅಕ್ಷಯ ತೃತೀಯ ದಿನ ಏನು ತೊಗೊಳಕ್ಕಾಗಿಲ್ಲ. ಏನು ತೊಗೊಂಡ್ರಿ ಅಂದರೆ ಖಂಡಿತ ಏನು ತೊಗೊಳಕ್ಕಾಗಿಲ್ಲ, ಎಲ್ಲೂ ಹೊರಗಡೆ ಕೂಡ ಹೋಗೋಕ್ಕಾಗಿಲ್ಲ. ಹಾಗಾಗಿ ಈ ವರ್ಷ ನಾವು ಅಕ್ಷಯ ತೃತೀಯ, ಅದಕ್ಕಿಂತ ಮುಂಚೆನೇ ನಮ್ಮದು ಜುವೆಲ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ, ತೊಗೊಳ್ಳೇಬೇಕು ಅಂತ ಏನು ಇರಲಿಲ್ಲ. ಹಾಗಾಗಿ ಅವತ್ತಿನ ದಿನ ಏನು ತೊಗೊಳಕ್ಕಾಗಿಲ್ಲ. ಇನ್ನೇನಪ್ಪ, ಮದುವೆ ತಯಾರಿ ಇಲ್ಲ, ಭರ್ಜರಿಯಾಗಿ ನಡೀತಾ ಇದೆ. ಸೀರೆ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಆಗ್ತಾಯಿದೆ. ಹುಡುಗಿದೆಲ್ಲ ಆಯಿತು, ಅದ್ರದ್ದೆಲ್ಲ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾಗಿದೆ. ಅದ್ರ ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆ ಕಡೆ ಕೊಟ್ಟಿದ್ದೀನಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ. ಹೇಗೆ ಬರುತ್ತೆ ಬ್ಲೌಸು ಅಂಥೇಳಿ ಬಂದ ಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಯಾವ ಸೀರೆ ತೊಗೊಂಡಿದ್ದೀವಿ, ಬ್ಲೌಸಸ್ ಎಲ್ಲ ಹೇಗೆ ಬರುತ್ತೆ ಏನು ಅಂತ ಹೇಳಿ. ಇನ್ನು ನಾನು ಕೂಡ ಅಷ್ಟೇ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನಾನು ಒಂದು 2 ಸೀರೆ ತೊಗೊಂಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇದೆ. ಇನ್ನೂ ಒಂದು ಸೀರೆ ಇದು ಇದೆ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು, ಇದೊಂದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂಥೇಳಿ. ಇದೆಲ್ಲ ನೀವು ನೋಡಿರ್ತೀರ ಆಲ್ರೆಡಿ. ಈ ಸೀರೆನ ಇದೊಂದು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಸ್ಲಿಪ್ಪರ್ಸ್ ತೊಗೊಂಡು, ಸ್ವಲ್ಪ ಸ್ಲಿಪ್ಪರ್ ತೊಗೋಬೇಕು. ಹಾಗೆಯೇ ಮೇಕಪ್ದೆಲ್ಲ ರೆಡಿ ಮಾಡ್ಕೋಬೇಕು ಅಂತಂದರೆ ಅವ್ರಿಗೆ ಹೇಳಬೇಕು, ಮೇಕಪ್ಗೆ ಹೇಳಬೇಕು, ಮೇಕಪ್ ಆರ್ಟಿಸ್ಟ್ಗೆ. ಸ್ಯಾರಿ ಡ್ರಾಪಿಂಗು, ಮೇಕಪ್ಪು ಮತ್ತು ಹೇರ್ ಸ್ಟೈಲ್, ಇದಿಷ್ಟು. ಹೇರ್ ಸ್ಟೈಲ್ ಒಂದೇ ನಂಗೆ ಮೇಯ್ನಾಗಿ ಬೇಕಾಗಿರೋದು, ಇನ್ನು ಬೇರೆ ಎಲ್ಲ ನನ್ನ ಮೇಕಪ್ ಎಲ್ಲ ನಾನೇ ಮಾಡ್ಕೊಡ್ತೀನಿ ಸಿಂಪಲ್ಲಾಗಿ. ನನಗೆ ಸ್ವಲ್ಪ ಜಾಸ್ತಿ ಹೆವಿ ಮೇಕಪ್ ಎಲ್ಲ ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಸಿಂಪಲ್ಲಾಗಿರಬೇಕು. ಆದರೆ ಹೇರ್ ಸ್ಟೈಲ್ ಒಂದು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಹೇರ್ ಸ್ಟೈಲ್ಗೋಸ್ಕರನಾದರೂ ನನಗೆ ಇದು ಮೇಕ್ ಓವರ್ ಮಾಡಿಸ್ಕೋಬೇಕು. ಹಾಗಾಗಿ ಅದೊಂದಿದೆ. ಇನ್ನು ಅದು ಬಿಟ್ಟರೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಲೂನ್ಗೆಲ್ಲ ಹೋಗಿ ಒಂದು ಸೆಲ್ಫ್ ಕೇರ್ ಎಲ್ಲ ಮಾಡ್ಕೋಬೇಕು, ಒಂಚೂರು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ಕೊಂಡು ಬರಬೇಕು, ಅದೊಂದಿದೆ. ಇನ್ನು ಅದು ಬಿಟ್ಟರೆ ಇದೇನಪ್ಪ, ಮಕ್ಳಿಗೆ ಬಟ್ಟೆ ತೆಗ್ದಿಲ್ಲ, ಇನ್ನು ಮಕ್ಳಿಗೆ ಬಟ್ಟೆ ತೆಗಿಬೇಕು. ಅನಿಲ್ಗೆ ಪಂಚೆ ಶರ್ಟು ಅದನ್ನೆಲ್ಲ ತೊಗೊಂಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ. ಅಮ್ಮವ್ರ ಮನೇಲೇ ಇಟ್ಟು ಬಂದಿದ್ದೀನಿ. ಇನ್ನು ಇನ್ವಿಟೇಷನ್ ಕಾರ್ಡು ಕೊಟ್ಟಿದ್ದಾಗಿದೆ, ಇಸ್ಕೊಂಡು ಬಂದಿದ್ದು ಆಗಿದೆ. ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ವಿಟೇಷನ್ ಕಾರ್ಡ್ಗೆ ಹೋಗಿದ್ದು ಅದೆಲ್ಲ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಒಂಥರ ಚೆನ್ನಾಗಿದೆ. ಮದುವೆ ಪ್ರಿಪ್ರೇಷನ್ ಭರ್ಜರಿಯಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ಸುಸೂತ್ರವಾಗಿ ಆಗಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಚೆನ್ನಾಗಾದರೆ ಖುಷಿ. ಇನ್ನು ಊರಲ್ಲಿ ನಾವು ಅಪ್ಪಾಜಿ ಪೇಂಟಿಂಗ್ ಎಲ್ಲ ಮಾಡಿಸಿ ಎಲ್ಲ ಕ್ಲೀನ್ ಎಲ್ಲ ಮಾಡಿಸಿದ್ದಾರೆ. ಇನ್ನು ಇಲ್ಲಿ ಕೂಡ ಎಲ್ಲ ರೆಡಿಯಾಗಿದೆ. ಇನ್ವಿಟೇಷನ್ ಕಾರ್ಡ್ ದೇವಸ್ಥಾನಕ್ಕೆ ತೊಗೊಂಡೋಗಿ ಮನೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಅದು ಬಿಟ್ಟರೆ ಇನ್ನೇನಪ್ಪ ಇದೆ, ಅಕ್ಷಯ ತೃತೀಯದು ಹೇಳಿದೆ. ಈಗ ಒಂದು 4-5 ದಿನ ಏನೇನು ಆಯಿತು ಅದನ್ನೆಲ್ಲ ಹೇಳಬೇಕಲ್ಲ, ನಿಮ್ಮ ಜೊತೆ ಅಪ್ಡೇಟ್ ಮಾಡಬೇಕಲ್ಲ. ಹಂಗಾಗಿ ವೀಡಿಯೋ ಏನೋ ಹಾಕಿರಲಿಲ್ವಲ್ಲ, ಅದಕ್ಕೆ ನಿನ್ನೆ ಒಂದು ಮಿನಿ ಬ್ಲಾಗ್ ಥರ ಶೇರ್ ಮಾಡಿದ್ದೆ, ಏನಾಯಿತು ಏನೋ ಅಂತ ಹೇಳಿ. ಲಾಂಗ್ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ವಲ್ಲ, ಹಾಗಾಗಿ ಮಿನಿ ಬ್ಲಾಗ್ನೇ ಶೇರ್ ಮಾಡಿಕೊಂಡಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ಇವತ್ತಿನ ಒಂದು ಪುಟಾಣಿ ಬ್ಲಾಗ್, ತುಂಬ ಏನು ಜಾಸ್ತಿ ಕ್ಲಿಪ್ಪಿಂಗ್ ಇಲ್ಲ, ಚಿಕ್ಕದಾಗಿ ಒಂದಷ್ಟು ಹುಷಾರಿರಲಿಲ್ಲ, ಹಾಗಾಗಿ ಅವತ್ತಿನ ದಿನ ಚಿಕ್ಕದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಮದುವೆ ಹುಡುಗಿನ ಕೂಡ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ. ನೋಡಿ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಮಕ್ಕಳ ಮೇಲೆ ಅಂತ ಕೇಳ್ಕೊಳ್ತೀನಿ. ಎಲ್ಲ ಚೆನ್ನಾಗಾಗಲಿ ಅಂತ ವಿಶ್ ಮಾಡಿ. ಇನ್ನು ಅದು ಬಿಟ್ಟರೆ ಇನ್ನೇನಪ್ಪ, ಇನ್ನೆಲ್ಲ ಬಿಸಿಲು ಜಾಸ್ತಿ ಅಷ್ಟೇ, ತುಂಬ ಬಿಸಿಲು, ತುಂಬ ಸೆಕೆ. ಓಡಾಡೋದೇ ಒಂಥರ ಈಗ ಕಷ್ಟ ಆಗ್ಬಿಟ್ಟಿದೆ. ಅಷ್ಟು ಸೆಕೆ, ಅಷ್ಟು ಬಿಸಿಲಿದೆ. ಮನೇಲಿದ್ರೆ ಒಂಥರ ತಂಪಾಗಿರುತ್ತೆ, ಮನೇಲಿದ್ರೆ ಒಂದು ಸ್ವಲ್ಪ ತಂಪಾಗಿರುತ್ತೆ. ಇನ್ನು ಕಾರಲ್ಲಿ ಕೂತಿದ್ರೆ ಓಕೆ, ಆರಾಮಾಗಿರುತ್ತೆ. ಕಾರಿಂದ ಇಳಿದ ತಕ್ಷಣ ಆ ಚಿಕ್ಕಪೇಟೆಲಂತೂ ಎಷ್ಟು ಜನ, ವೀಕ್ ಡೇಸಲ್ಲಿ ಅಷ್ಟು ಜನ ಇರ್ತಾರೆ ಯಪ್ಪ. ವೀಕೆಂಡಲ್ಲಂತೂ ನೋಡೋಂಗೆ ಇಲ್ಲ, ಅಷ್ಟು ಜನ ಅಂದರೆ ಅಷ್ಟು ಜನ ಅಪ್ಪ. ಚಿಕ್ಕಪೇಟೆಲಿ ಸಿಕ್ಕಾಬಟ್ಟೆ ಜನ, ಅದು ಎಲ್ಲಿಂದ ಬರ್ತಾರಂತ ಗೊತ್ತಿಲ್ಲ, ಅಷ್ಟು ಜನ ಇದ್ದಾರೆ ನಿಜವಾಗ್ಲೂ. ರೋಡಲ್ಲಿ ಸಾಯಂಕಾಲ ಹೊತ್ತು ಇನ್ನೂ ಜಾಸ್ತಿ ಆಗ್ಬಿಡ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರ್ತಾರೆ. ಸಾಯಂಕಾಲ ಆಗ್ತಿದ್ದಂಗೆ ಅಲ್ಲಿಗೆ ನಡ್ಕೊಂಡು ಹೋಗೋದೇ ಕಷ್ಟ. ಚಿಕ್ಕಪೇಟೆ ಮೇನ್ ರೋಡ್ ಇದೆಯಲ್ಲ, ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಡುತ್ತೆ, ಅಷ್ಟು ಜನ ಅಪ್ಪ. ನಾನಂತೂ ನೋಡಿ ಒಂಥರ ತಲೆನೋವು ಬಂದುಬಿಡುತ್ತೆ ನಮಗಂತೂ. ಡೈಲಿ ಓಡಾಡ್ತಾ ಇದ್ದೀವಲ್ಲ ಅಲ್ಲಿ, ತಲೆನೋವು ಬಂದುಬಿಟ್ಟಿದೆ. ಇನ್ವಿಟೇಷನ್ ಕಾರ್ಡ್ಗೆ 1-2 ಸರಿ ಹೋದ್ವಿ, ಆಮೇಲೆ ಬಟ್ಟೆ 1-2 ದಿನ ಹೋದ್ವಿ, ಇನ್ನೊಂದು ಏನಕ್ಕೋ ಹೋದ್ವಿ. ಒಂಥರ ತಲೆ ನೋವು ಬಂದುಬಿಟ್ಟಿತ್ತು. ನನಗೆ ಬೇರೆ ಹುಷಾರಿರ್ಲಿಲ್ವ, ಅದಕ್ಕೂ ಒಂಥರ ಸುಸ್ತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಬಿಡ್ಬೇಕು, ಅದಕ್ಕೆ ಬೇಗ ಮುಗಿಸ್ಕೊಂಡ್ರೆ ಮದುವೆ ಅಷ್ಟರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು ಅಂಥೇಳಿ ಸ್ವಲ್ಪ ಬೇಗನೆ ಓಡಾಡ್ತಾ ಇದ್ದೀವಿ.
ಇನ್ನು ಜಾಸ್ತಿ ಮಾತಾಡೋದು ಬೇಡ. ಓಕೆ, ವ್ಲಾಗ್ನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಗುರುವಾರ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ರಾಯರ ಮಠಕ್ಕೆ ಹೋದ್ವಿ. ಫಸ್ಟು ಇನ್ನು ಟಿಫನ್ ಏನು ತಿಂದಿರಲಿಲ್ಲ, ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೇ. ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಎಲ್ಲ ಒಳ್ಳೆ ರೀತಿಯಿಂದ ಶುರುವಾಗಲಿ, ಮದುವೆ ಕೆಲಸಗಳು ಎಲ್ಲ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಆಮೇಲೆ ನಾವು ಸ್ಯಾರಿ ಶಾಪಿಂಗ್ ಹೋಗಿದ್ದಂಥದ್ದು. ಅಂದರೆ ಹುಡುಗಿನೂ ಕರೆಸಿದ್ರಿಂದ ಫಸ್ಟು ಸೀರೆ ಶಾಪಿಂಗ್ ಮುಗಿಸ್ಕೊಂಬಿಡೋಣ, ಅದಾದ ನಂತರ ನಮ್ಮ ಉಳಿದಿರೋ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನಗೆ ಇವಾಗ ಒಂದು 3-4 ಡೇಸಿಂದ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವ್ಲಾಗ್ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಶಾಪಿಂಗ್ ಹೋದಾಗ ಅಲ್ಲಿ ಇಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ಶೇರ್ ಮಾಡಿದ್ದೀನಿ ಅಷ್ಟೇ. ಮದುವೆ ಹುಡುಗಿ ಇವರೇ, ನನ್ನ ತಮ್ಮ, ಇವನು ಚಿಕ್ಕವನು. ಹುಡುಗಿ ಹೆಸರು ಸಿಂಧು ಅಂತ ಹೇಳಿ, ದೂರದ ರಿಲೇಟಿವ್ ಏನಲ್ಲ, ಹತ್ತಿರದ ರಿಲೇಟಿವೇ. ನಮ್ಮಮ್ಮನ ಕಸಿನ್ ಬ್ರದರ್, ಅಂದರೆ ನಮ್ಮಮ್ಮಂಗೆ ತಮ್ಮ ಆಗಬೇಕು, ತಮ್ಮನ ಮಗಳು. ಇಲ್ಲಿ ರಿಸೆಪ್ಷನ್ಗೆ ನಾನು ಸ್ವಲ್ಪ ಎಲ್ಲೋ ರೆಡ್ ಈ ಥರ ಕಾಂಬಿನೇಷನಲ್ಲಿ ನೋಡು ಅಂತ ಹೇಳಿದೆ. ಬಟ್ ಅವಳಿಗೆ ಒಂದು ಪೇಸ್ಟಲ್ ಕಲರ್ಸಲ್ಲಿ ಬೇಕು ಅಂತ ಇತ್ತು. ಆಲ್ರೆಡಿ ಒಂದಷ್ಟು ರೆಫರೆನ್ಸ್ ಎಲ್ಲ ತೊಗೊಂಡು ಬಂದಿಲ್ಲ ಈ ಥರ ಬೇಕು ಅಂತ ಹೇಳಿ. ಹಾಗಾಗಿ ಸರಿ ಆಯಿತು, ಈಗ ಅವ್ರಿಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ತೊಗೊಳ್ಳಿ ಅಂತ ನಾನು ಕೂಡ ಏನು ಫೋರ್ಸ್ ಎಲ್ಲ ಏನು ಮಾಡಲಿಲ್ಲ, ಇದೇ ತಗೋ ಅದೇ ತಗೋ ಅಂತ ಹೇಳಿ. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ತೊಗೊಳ್ಳಿ ಅಂತ ಹೇಳಿ ನಾನು ಜಸ್ಟ್ ಸಜೆಸ್ಟ್ ಮಾಡಿದೆ ಅಷ್ಟೇ. ಈ ರೀತಿ ಕಲರ್ಸ್ ಆದರೆ ಫೋಟೋಗೆ ವೀಡಿಯೋಗೆ ಎಲ್ಲ ಚೆನ್ನಾಗಿ ಬರುತ್ತೆ, ಸ್ಕಿನ್ ಮೇಲೆ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಹೇಳಿದೆ ಅಷ್ಟೇ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಬಟ್ ಅವ್ರಿಗೆ ಪೇಸ್ಟಲ್ ಕಲರ್ಸಲ್ಲಿ ಬೇಕು ಅಂತ ಆಸೆ ಇತ್ತು, ಹಾಗಾಗಿ ಸರಿ ಆಯಿತು ಪೇಸ್ಟಲ್ ಕಲರ್ಸಲ್ಲೇ ನೋಡಿ ಅಂತ ಹೇಳಿ ಲ್ಯಾವೆಂಡರ್ ಕಲರ್ ನೋಡಿದ್ವಿ. ಇದು ಫಸ್ಟು ನೋಡಿದಂಥದ್ದು, ಇದನ್ನು ಜಸ್ಟ್ ಹುಟ್ಟಿ ನೋಡಿದ್ದು. ಬಟ್ ಇದೇ ಥರ ನನ್ನ ದೊಡ್ಡ ತಮ್ಮನ ಹೆಂಡತಿ ರಿಸೆಪ್ಷನ್ಗೂ ಕೂಡ ಇದೇ ಥರ ಸೀರೆ ತೊಗೊಂಡಿದ್ದು. ಸೇಮ್, ಸ್ವಲ್ಪ ಡಿಸೈನ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಕಲರ್ ಕಾಂಬಿನೇಷನ್ ಎಲ್ಲ ಸೇಮ್ ಇದೆ. ಆವಾಗ ಅವಳು ಬರೋಕ್ಕಾಗಿರಲಿಲ್ಲ, ಅರ್ಚನಾ ವಿಡಿಯೋ ಕಾಲ್ ಮಾಡಿ ಫೋಟೋ ಎಲ್ಲ ತೆಗೆದುಬಿಟ್ಟು ಕಳಿಸಿದಂಥದ್ದು ಅವ್ರಿಗೆ ನಾವೇ ಸೆಲೆಕ್ಟ್ ಮಾಡಿದ್ವಿ. ಅದೇ ಥರ ಇನ್ನೊಬ್ಬರು ಬಂದಿದ್ದರು, ಅಲ್ಲಿ ಹುಡುಗಿ ಇರಲಿಲ್ಲ ಅವ್ರ ಕಡೆ. ಹಾಗಾಗಿ ಇವಳು ಸೀರೆ ಉಟ್ಟಾಗ ಇದು ನೋಡಿಬಿಟ್ಟು ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಥರ ನೋಡು ಫೋಟೋ ತೆಗೆದು ಕಳಿಸು ಅಂತೆಲ್ಲ ಹೇಳ್ತಾಯಿದ್ರು. ಅದೇ ಹೇಳ್ತಾಯಿದ್ರು, ಹುಡುಗಿ ಬಂದರೆ ಚೆನ್ನಾಗಿರುತ್ತೆ ನೋಡು ಅಂತ ಮಾತಾಡ್ಕೊಳ್ತಾಯಿದ್ರು. ನಾವು ಅದೇ ಸಿಚುವೇಶನ್ನ ಫೇಸ್ ಮಾಡಿದ್ವಿ. ಹೆಂಗೆ ಕಾಣುತ್ತೋ ಏನೋ, ಅವಳಿಗೆ ನಮಗೆ ಇಷ್ಟ ಆಗೋದು ನಾವು ತೊಗೊಂಡೋಗಿ ಅವಳಿಗೆ ಇಷ್ಟ ಆಗದೆ ಇದ್ದರೆ, ಈ ರೀತಿಯೆಲ್ಲ ನಾವು ಕೂಡ ಸಿಚುವೇಶನ್ನ ಫೇಸ್ ಮಾಡಿದ್ವಿ. ಅದೇ ಅವ್ರ ಹತ್ರ ಹೇಳ್ತಾ ಇದ್ದೆ, ನಾನು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನಾವು ಕೂಡ ನನ್ನ ದೊಡ್ಡ ತಮ್ಮನ ಮದುವೆಲಿ ಇದೇ ಥರ ಆಗಿತ್ತು ಅಂತ ಹೇಳಿ. ಆದರೆ ಇವಾಗ ಆ ಥರ ಆಗಬಾರ್ದು ಅಂಥೇಳಿ ಪರ್ಟಿಕ್ಯುಲರಾಗಿ ನಾವು ಅವ್ರಿಗೆ ಹೇಳಿದ್ವಿ, ಹುಡುಗಿ ಕರ್ಕೊಂಡು ಬನ್ನಿ ಸೀರೆ ಶಾಪಿಂಗಿಗೆ ಮಾತ್ರ, ಇಲ್ಲ ನೀವು ತೊಗೊಳ್ಳೋದಿದ್ರೆ ನೀವು ಅಲ್ಲೇ ತೊಗೊಳ್ಳಿ, ನಾವು ಅಲ್ಲೇ ಇದು ಮಾಡ್ತೀವಿ ಅಂತ ಹೇಳಿ. ಅವರು ಇಲ್ಲ, ಹುಡುಗಿನ ಅಲ್ಲಿಗೆ ಕಳಿಸ್ತೀವಿ, ಅಲ್ಲೇ ಚೆನ್ನಾಗಿರುತ್ತಲ್ಲ ಸೀರೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ರು. ಇನ್ನು ನಾನು ಹೇಳ್ತಾ ಇದ್ದೆ, ನೋಡಿ ಇವಾಗಲೇ ಕರೆಕ್ಟಾಗಿ ಮನೆಗೆ ಹೋದ್ಮೇಲೆ ಸೀರೆ ಇದು ತೊಗೋಬಾರ್ದಾಗಿತ್ತು ಅದು ತೊಗೋಬಾರ್ದಾಗಿತ್ತು ಅಂತ ಅನಿಸ್ಬಾರ್ದು. ಒಂದಲ್ಲ 2 ಸರಿ ನೋಡಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ಕಂಪ್ಲೀಟಾಗಿ ಟೈಮ್ ತೊಗೊಂಡು ಆರಾಮಾಗಿ ನೋಡಿ ಇಷ್ಟಪಟ್ಟರು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಇದು ತೊಗೋಬಾರ್ದಾಗಿತ್ತಾ ಅಂತ ಅನಿಸ್ತಿರುತ್ತೆ. ನಾನು ಸಾಕಷ್ಟು ಸರಿ ಆ ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ. ಒಂದು ಸೀರೆ ತೊಗೊಂಬಿಡೋದು ಅಂಗಡೀಲಿ, ಮನೆಗೆ ಬಂದಮೇಲೆ ಇಷ್ಟ ಆಗಿಲ್ಲ, ಇಲ್ಲ ಅದೇ ಕಲರ್ ಇದೆ, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಫೇಸ್ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗೋ ಥರನೇ ತೊಗೊಳ್ಳಿ ಅಂತ ಹೇಳಿ.
ಆಮೇಲೆ ರಿಸೆಪ್ಷನ್ ಸೀರೆ ಒಂದು ಫೈನಲ್ ಮಾಡಿಕೊಂಡು ಅದಾದಮೇಲೆ ರಿಸೆಪ್ಷನ್ಗೆ 2 ಸೀರೆ ತೊಗೊಂಡ್ವಿ. ಅಂದರೆ ಬೆಳಗ್ಗೆ ಒಂದು ರಿಸೆಪ್ಷನು, ರಾತ್ರಿ ಒಂದು ರಿಸೆಪ್ಷನ್ ಇರುತ್ತಲ್ಲ, ಅದಕ್ಕೆ 2 ಸೀರೆ ಫೈನಲ್ ಮಾಡ್ಕೊಂಡ್ವಿ. ಇನ್ನು ಧಾರೆಗೆ ಅವ್ರಿಗೆ ಇಬ್ಬರಿಗೂ ಮ್ಯಾಚಿಂಗ್ ಥರ ಗೋಲ್ಡನ್ ಕಲರ್ ಥರ ಬರಬೇಕು, ಅಂದರೆ ಸ್ಯಾರಿ ಮತ್ತು ಪಂಚಶಲ್ಯ 2 ಮ್ಯಾಚ್ ಆಗೋ ಥರ ಇರಬೇಕು ಅಂತ ಆ ಥರ ಅವ್ರದ್ದೊಂದು ಪ್ಲ್ಯಾನ್ ಇತ್ತು. ಆ ಥರದ್ದು ಇಲ್ಲಿ ಸಿಕ್ಕಿರಲಿಲ್ಲ. ನಾವು ಬೇರೆ ಕಡೆ ಶಾಪ್ ಮಾಡಿದ್ವಿ ಅದನ್ನು, ಗೋಲ್ಡನ್ ಕಲರ್ದು. ಅಲ್ಲಿ ವಿಡಿಯೋ ಎಲ್ಲ ಏನೂ ಅಲೋ ಇರಲಿಲ್ಲ, ಹಾಗಾಗಿ ಅಲ್ಲಿ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಇಲ್ಲೂ ಕೂಡ ಅಷ್ಟೇ, ನನಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡಿಲ್ಲ. ಚಿಕ್ಕಪೇಟೆಗೆ ಹೋದಾಗ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಡೀ ದಿನ ಅಲ್ಲೇ ಇದ್ವಿ. ಆದ್ರೂ ಕೂಡ ಅಷ್ಟೇನು ವಿಡಿಯೋನ ತೊಗೊಳ್ಳಿಲ್ಲ. ಇನ್ನು ಒಂದಷ್ಟು ಶಾಪಿಂಗ್ನ ಮುಗಿಸಿ ಅಲ್ಲೇ ರೆಡಿ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಹೊಟ್ಟೆ ಹಶ್ವಾಯಿತು ನಮಗೆ, ಹಾಗಾಗಿ ಇಲ್ಲೇ ಉಡುಪಿಗೆ ಬಂದ್ವಿ. ಇಲ್ಲಿ ಏನು ಗೊತ್ತಾ, ಮೇಲ್ಗಡೆ ಬಾಳೆ ಎಲೆ ಊಟ ಎಲ್ಲ ಸಿಗುತ್ತಲ್ಲ, ಅಲ್ಲಿಗೆ ಬಂದಿದ್ವಿ. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ, ಅಷ್ಟೊಂದೆಲ್ಲ ಫುಲ್ ಮೀಲ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಕೆಳಗಡೆ ಒಂದು ಸ್ವಲ್ಪ ಗೋಬಿ ಮತ್ತು ಯಾರಿಗೆ ದೋಸೆ ಬೇಕು ದೋಸೆ ತೊಗೊಂಡ್ರು, ರೋಟಿ ತೊಗೊಂಡ್ರು, ಆ ಥರ ತಿನ್ಕೊಂಬಿಟ್ಟು ಮತ್ತೆ ವಾಪಸ್ ಸೀರೆ ಅಂಗಡಿಗೆ ಹೋದ್ವಿ. ಹೋಗ್ಬಿಟ್ಟು ಒಂದಷ್ಟು ಫ್ಯಾನ್ಸಿ ಸೀರೆ ತೊಗೊಳೋದಿತ್ತು, ಅದನ್ನು ಕೂಡ ನೋಡಿದ್ವಿ. ಬಟ್ ಅದು ಏನೋ ಫ್ಯಾನ್ಸಿ ಸೀರೆ ಯಾವುದೂ ಓಕೆ ಆಗಲಿಲ್ಲ. ಓಕೆ ಮಾಡಿಟ್ಟಿದ್ವಿ ಒಂದು ಸ್ವಲ್ಪ, ಅದನ್ನು ಅವ್ರು ತರೋದಕ್ಕೆ ಲೇಟ್ ಮಾಡಿದ್ರು, ಓಕೆ ಮಾಡಿಲ್ವೋ ಏನೋ ಅನ್ನೋ ಥರ ಲೇಟ್ ಮಾಡಿದ್ರು. ಅದಕ್ಕೆ ಇನ್ನೊಂದು ದಿನ ಬರೋದಿತ್ತು ಹೆಂಗಿದ್ರು ಚಿಕ್ಕಪೇಟೆಗೆ, ಹಾಗಾಗಿ ಇನ್ನೊಂದು ದಿನ ಬಂದಾಗ ತೊಗೊಳ್ಳೋಣ ಅಂಥೇಳಿ ಜಸ್ಟ್ ನೋಡಿದ್ವಿ. ಕ್ರೇಪ್ ಸಿಲ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಪ್ರೈಸ್ ಕೂಡ ರೀಸ್ನೇಬಲ್ ಆಗೇ ಇತ್ತು. ಇಷ್ಟ ಆಯಿತು ನನಗೆ ಕ್ರೇಪ್ ಸಿಲ್ಕ್ಗಳೆಲ್ಲ. ಹಾಗೆಯೇ ಲೆಹೆಂಗಾ ನೋಡಿದ್ವಿ, ಲೆಹೆಂಗಾ ಬೇಡ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಮುಂಚೆನೇ. ಇವಾಗ ಲೆಹೆಂಗಾ ತೊಗೊಂಡ್ರೂ ಕೂಡ ಏನಾಗುತ್ತೆ ಅಂತ ಅಂದರೆ ಅದು 1 ಟೈಮ್ ಅಷ್ಟೇ, ಮತ್ತೆ ಇನ್ನೊಂದು ಸರಿ ಕೊಡೋದಕ್ಕಾಗೋದೇ ಇಲ್ಲ ಅದನ್ನು, ಅದು ಹಾಗೆ ಬಿದ್ದಿರುತ್ತೆ. ಸೀರೆ ಆದರೂ ಅಷ್ಟೇ, ಎಷ್ಟು ಸರಿ ಬೇಕಾದರೆ ಉಡ್ಬೋದು. ನಾವು ಇವಾಗ ಒಂದು ರೇಷ್ಮೆ ಸೀರೆ ನಾವು ತೊಗೊಳ್ತೀವಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಎಷ್ಟೇ ಇನ್ವೆಸ್ಟ್ ಮಾಡಿದ್ರೂ ವರ್ತಿದೆ. ಯಾಕೆಂದರೆ ನಾವು ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡ್ಬೋದು. ನಾವು ಯಾವುದೇ ಫಂಕ್ಷನ್ಗಾದ್ರೂ ನಮಗೆ ಬೇಕಂದರೆ ನಾವು ಅದನ್ನು ರಿಪೀಟ್ ಮಾಡ್ಬೋದು. ಆದರೆ ಲೆಹೆಂಗಾ ಹಾಕ್ಕೊಳ್ಳೋದೇ ಕಡಿಮೆ, ಅದು ಮದುವೆಗೆ ಅಂಥೇಳಿ ನೀವೇನಾದರೂ ಫುಲ್ಲು ದೊಡ್ಡದಾಗಿ ಗೌನು ಲೆಹೆಂಗಾ ಏನಾದ್ರು ನೀವು ಸ್ಟಿಚ್ ಮಾಡಿಸ್ಕೊಂಡ್ರಿ ಅಂತ ಅಂದರೆ ಅದನ್ನು ಇನ್ನೊಂದು ಫಂಕ್ಷನ್ಗೆ ನೀವು ಅಷ್ಟು ಹೆವಿಯಾಗಿ ಬೇರೆಯವ್ರ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋಕೆ ಆಗೋದೇ ಇಲ್ಲ. ಲೆಹೆಂಗಾ ವೇಸ್ಟ್ ಅಂತಲೇ ಅನಿಸಿತ್ತು, ಹಾಗಾಗಿ ಲೆಹೆಂಗಾ ಏನು ತೊಗೊಳ್ಳಿಲ್ಲ. 2 ರಿಸೆಪ್ಷನ್ಗೂ ಕೂಡ ಸೀರೆನೇ ತೊಗೊಂಡ್ವಿ. ಕ್ರೇಪ್ ಸಿಲ್ಕಲ್ಲಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇತ್ತು ಇಲ್ಲಿ, ತುಂಬ ಕಲರ್ಸ್ ವೆರೈಟಿ ಎಲ್ಲ ಇತ್ತು. ಇಷ್ಟ ಆಯಿತು ನನಗೆ. ನಾರ್ಮಲ್ ಡಿಸೈನರ್ ಸ್ಯಾರಿನೂ ಅಷ್ಟೇ, ಫ್ಯಾನ್ಸಿ ಸ್ಯಾರಿಗಳು, ಕಾಟನ್ ಸ್ಯಾರಿಗಳು, ಎಲ್ಲದರಲ್ಲೂ ಸಖತ್ ವೆರೈಟೀಸ್ ಇತ್ತು. ಸಾಕಷ್ಟು ಹೊತ್ತು ನೋಡಿದ್ವಿ, ಒಂದಷ್ಟು ಸೆಲೆಕ್ಟ್ ಕೂಡ ಮಾಡಿದ್ವಿ. ಆದರೆ ಫೈನಲಿ ನಾವು ಸೆಲೆಕ್ಟ್ ಮಾಡಿರೋದು ಅವ್ರು ಕೊಡಲೇ ಇಲ್ಲ. ಅಂದರೆ ನಾವು ಊಟಕ್ಕೆ ಹೋಗಿದ್ವಾ, ಊಟಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾವೇನು ರೇಷ್ಮೆ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿಟ್ಟಿದ್ವಿ, ಅದನ್ನು ಮಾತ್ರನೇ ಕೊಟ್ಟರು. ಇದನ್ನು ತೊಗೊಂಡು ಬರೋಕ್ಕೆ ಲೇಟ್ ಮಾಡಿದ್ರು, ನಮಗೂ ಟಯರ್ಡ್ ಆಗಿತ್ತು. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ರೇಷ್ಮೆ ಸೀರೆ ತೊಗೊಂಡಿದ್ವಿ ಅದನ್ನು ಮಾತ್ರನೇ ಬಿಲ್ ಮಾಡಿಸ್ಕೊಂಡ್ವಿ. ಇನ್ನು ಇವತ್ತಿಂದ ನನ್ನ ಚಾನಲಲ್ಲಿ ಮ್ಯಾಕ್ಸಿಮಮ್ ಮದುವೆ ತಯಾರಿದು ಆಗಿರ್ಬೋದು ಅಥವಾ ಮದುವೆಗೆ ಶಾಪಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ವೀಡಿಯೋಸು ಬರ್ತಾ ಇರುತ್ತೆ. ತಪ್ಪದೆ ಫಾಲೋ ಮಾಡಿ. ನಾವೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಅದನ್ನು ತಿದ್ಕೊಳ್ಳೋದಕ್ಕೆ ಈ ಸರಿ ಟ್ರೈ ಮಾಡಿದ್ವಿ. ಯಾಕೆಂದರೆ ಒಂದೇ ಕಡೆಗೆ ಕಟ್ಟು ಬಿದ್ದು ಎಲ್ಲ ಬಟ್ಟೆಗಳನ್ನೂ ಅಲ್ಲೇ ತೊಗೋಬೇಕು ಅಂತ ಇಲ್ಲ, ನಮಗೆ ಎಲ್ಲಿ ಇಷ್ಟ ಬರುತ್ತೋ ಆ ರೀತಿ ಡಿಫ್ರೆಂಟ್ ಶಾಪಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಎಲ್ಲದನ್ನು ಮಿಸ್ಟೇಕ್ ಮಾಡಿರೋದನ್ನೆಲ್ಲ ತಿದ್ಕೊಳ್ತಾ ಬಂದಿದ್ದೀವಿ ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ವೆಡ್ಡಿಂಗ್ ಕಾರ್ಡ್ ಕೂಡ ಹೋಗಿದ್ವಿ. ವೆಡ್ಡಿಂಗ್ ಇನ್ವಿಟೇಷನ್ ಇನ್ನೂ ಪ್ರಿಂಟ್ ಮಾಡಿಸಿರ್ಲಿಲ್ಲ, ವೆಡ್ಡಿಂಗ್ ಕಾರ್ಡ್ನ ಫೈನಲ್ ಮಾಡಿ ಅದನ್ನು ಕೂಡ ಪ್ರಿಂಟ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ವಿ. ಅಂದರೆ ಅವತ್ತೇ ಕೊಡ್ತಾರೆ ಅವರು, ಬಟ್ ನಮಗೆ ಅವತ್ತು ಪ್ರಿಂಟ್ ಮಾಡಿಸೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು, ಸಂಜೆ ಆಗೋಗಿತ್ತು. ಇನ್ನು 3 ಅವರ್ಸ್ ವೆಯ್ಟ್ ಮಾಡಬೇಕಂತ ಅಂದರು. ಅಷ್ಟೊಂದೆಲ್ಲ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಅವತ್ತು, ಟಯರ್ಡ್ ಆಗಿತ್ತು ಸುತ್ತಾಡಿ ಬಟ್ಟೆ ಅಂಗಡಿಗಳಿಗೆ. ಹಾಗಾಗಿ ನಾವು ನೆಕ್ಸ್ಟ್ ಡೇ ಪೋರ್ಟ್ರಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಕಳಿಸ್ತಾರೆ ಅಂತ ಅಂದರು. ಸರಿ ಆಯಿತು, ನೀವು ಪೋರ್ಟ್ರಲ್ಲಿ ಕಳಿಸ್ಕೊಡಿ ಅಂತ ಹೇಳಿ ನಾವು ಜಸ್ಟು ಮ್ಯಾಟ್ರೆಲ್ಲ ಟೈಪ್ ಮಾಡಿಬಿಟ್ಟು ಕೊಟ್ವಿ. ವೆಡ್ಡಿಂಗ್ ಕಾರ್ಡಿಗೂ ಅಷ್ಟೇ, ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದೇ ಶಾಪ್ಗೆ ಹೋದ್ವಿ. ಅಲ್ಲಿ ನಮಗೆ ಪ್ರೈಸು ಓಕೆ ಅಂತ ಅನ್ನಿಸ್ತು. ಇದೇ ಗೋಲ್ಡನ್ ಕಾರ್ಡ್ಸ್ ಅಂತ ಹೇಳಿ, ಇದು ಬಂದು KV ಟೆಂಪಲ್ ಅಂತಂದರೆ ಕಾಶಿ ವಿಶ್ವನಾಥ ಟೆಂಪಲ್ ರೋಡಲ್ಲಿ ನಿಮಗೆ ಎಲ್ಲ ಕಾರ್ಡ್ಸ್ಗಳದ್ದು ಶಾಪ್ ಇದೆ. ಅಶ್ವಿನಿ ಕಾರ್ಡ್ಸ್ ಅಂತ ಒಂದಿದೆ ಹೋಲ್ಸೇಲಲ್ಲಿ, ನಿಮಗೆ ತುಂಬ ಜಾಸ್ತಿ ತೊಗೊಳ್ತೀರಾ ಅಂತ ಅಂದರೆ ನೀವು ಅಲ್ಲಿಗೆ ಹೋಗ್ಬೋದು, ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಪ್ರಿಂಟಿಂಗ್ ಕೂಡ ಅಷ್ಟೇ ರೆಡಿ ಇರುತ್ತೆ. ನಾವಲ್ಲಿ ಕಾರ್ಡ್ ತೊಗೊಂಡ್ವಿ, ಅಂದರೆ ನಮಗೆ ಪ್ರಿಂಟಿಂಗ್ ಪ್ರೆಸ್ ದೂರ ಆ ಥರ ಎಲ್ಲ ಏನೂ ಇಲ್ಲ. ಆ ಗೋಲ್ಡನ್ ಕಾರ್ಡ್ಸ್ ಎದುರುಗಡೆನೇ ಪ್ರಿಂಟಿಂಗ್ ಪ್ರೆಸ್ ಇದೆ. ಅಲ್ಲಿ ನಿಮಗೆ ಮ್ಯಾಟ್ರು ನೀವು ತೊಗೊಂಡೋದ್ರೆ ಅವರೆಲ್ಲ ಕನ್ನಡದಲ್ಲಾಗಿರ್ಬೋದು ಇಂಗ್ಲೀಷಲ್ಲಾಗಿರ್ಬೋದು ಎರಡರಲ್ಲೂ ಇಮಿಡಿಯೇಟ್ಲಿ ಒಂದು 15-20 ಮಿನಿಟ್ಸಲ್ಲೆಲ್ಲ ಟೈಪ್ ಮಾಡಿಬಿಟ್ಟು ನಿಮಗೆ ಎಲ್ಲ ಥರ ಡಿಸೈನ್ಸು ಎಲ್ಲ ನಿಮ್ಮ ಕಾರ್ಡಿಗೆ ತಕ್ಕಂಗೆ ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡಿಬಿಡ್ತಾರೆ ಪಟ್ ಅಂಥೇಳಿ. ಅದೇ ರೀತಿ ನಾವು ಕೂಡ ಅಷ್ಟೇ ಮ್ಯಾಟ್ರು ಅಲ್ಲೇ ಹೋಗಿ ಬರೆದ್ವಿ ನಾವು. ಅವರು ಒಂದು 15-20 ಮಿನಿಟ್ಸಲ್ಲೆಲ್ಲ ರೆಡಿ ಮಾಡಿಬಿಟ್ರು.
ಯಾವ ರೀತಿ ಬೇಕೋ ಆ ರೀತಿ. ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ, ಚೆನ್ನಾಗಿ ಬರೆದ್ಬಿಡ್ತಾರೆ, ಬೇಗ ಬೇಗ ಪಟ್ಟ ಅಂತ ಹೇಳಿ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಕಾರ್ಡಿಗೆ ತಕ್ಕಂಗೆ ಸಿಂಪಲ್ ಆಗಿರೋಂಥ ಕಾರ್ಡನ್ನ ತೊಗೊಂಡ್ವಿ. ಕಾರ್ಡ್ ಶಾಪಲ್ಲಿ ಒಳಗಡೆ ವಿಡಿಯೋ ಎಲ್ಲ ಏನೂ ಅಲೋ ಇರೋದಿಲ್ಲ, ಫೋಟೋ ತೊಗೋಬೇಡಿ ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಾರವರು. ಹಾಗೆಯೇ ಒಂದು ಸ್ವಲ್ಪ ರೂಢ್ ಇದ್ದಾರೆ, ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅವರು, ಕೂತ್ಕೊಳ್ತಾರಲ್ಲ ಅಲ್ಲಿ ಒಬ್ಬರು. ನಮಗೇನು ರೇಟು ನಮಗೆ ಓಕೆ ಅಂತ ಅನಿಸಿತ್ತು ಲಾಸ್ಟ್ ಟೈಮ್ ಬಂದಾಗ, ಹಾಗಾಗಿ ಅಲ್ಲಿಗೆ ಹೋಗಿ ತೊಗೊಂಡ್ಬಿಟ್ಟು ಎದುರುಗಡೆನೇ ಪ್ರಿಂಟಿಂಗ್ ಪ್ರೆಸ್, ಅಂದರೆ ಅವರೇ ಕಳಿಸ್ಕೊಟ್ಬಿಡ್ತಾರೆ ಕಾರ್ಡ್ನ ಇವ್ರಿಗೆ, ಅವ್ರ ಹುಡುಗನ ಕೈಯಲ್ಲಿನೇ. ಹಾಗಾಗಿ ನಮ್ಗೆ ಅಷ್ಟು ಕೆಲಸ ಇರೋದಿಲ್ಲ. ಅದಕ್ಕೆ ಓಕೆ ಅಲ್ಲೇ ಹತ್ತಿರ ಇತ್ತಲ್ಲ ಅಂತೇಳಿ ನಾವು ಅಲ್ಲೇ ಕೊಟ್ಬಿಟ್ಟು ಬಂದ್ವಿ. ಕಾರ್ಡ್ ಕೊಟ್ಬಿಟ್ಟು ಬರ್ತಾ ಹಾಗೆಯೇ ಇಲ್ಲಿ ಶೃಂಗಾರ್ ಫ್ಯಾಷನ್ ಜುವೆಲರ್ಸ್ ಅಂತ ಇತ್ತು. ಇಲ್ಲಿ ಪೇಟಗಳನ್ನ ನೋಡಿದ್ವಿ, ಮೈಸೂರು ಪೇಟ ಎಲ್ಲ ಚೆನ್ನಾಗಿತ್ತು. ಮದುವೆನಲ್ಲಿ ಧಾರೆಗೆ ಬೇಕಲ್ವ ಮೈಸೂರು ಪೇಟ. ಲಾಸ್ಟ್ ಟೈಮ್ ನನ್ನ ತಮ್ಮಂಗೆ ಸ್ವಲ್ಪ ಸೈಜೆಲ್ಲ ಸರಿ ಹೋಗಿರಲಿಲ್ಲ, ಹಾಗಾಗಿ ಈ ಸರಿ ಅದನ್ನು ಪರ್ಟಿಕ್ಯುಲರ್ ಆಗಿ ಮುಂಚೆನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಆಗ ತೊಗೊಂಡ್ವಿ, ಅದನ್ನು ಕೂಡ ಪೇಟನ ಕೂಡ ತೊಗೊಂಡ್ವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ, ಶಾಪಿಂಗ್ ವಿಡಿಯೋ ಜೊತೆನೇ ಸಿಗ್ತೀನಿ. ಇನ್ನು ನಾವಿಲ್ಲಿ ಪೇಟ ಏನು ತೊಗೊಂಡ್ವಿ, ಇದಕ್ಕೆ 200 ರುಪೀಸ್ ಕೊಟ್ವಿ ಆಯಿತಾ. ಅದೇ ನಾವು ರಾಮರಾಜಲ್ಲಿ ಕೇಳಿದ್ವಿ, ಅಂದರೆ ರಾಮರಾಜ್ ಧೋತಿಸ್ ಇದೆಯಲ್ಲ ಅಲ್ಲಿ ಕೇಳಿದ್ವಿ. ಸೇಮ್ ಪೇಟ ಬಾಕ್ಸಲ್ಲಿ ಹಾಕಿಟ್ಟಿದ್ರು, ಅದಕ್ಕೆ 375 ಹೇಳಿದ್ರು, ಫಿಕ್ಸೆಡ್ ಪ್ರೈಸ್, ಯಾವುದೇ ರೀತಿ ಬಾರ್ಗೇನಿಂಗ್ ಇಲ್ಲ. ನಿಮ್ಗೆ ಏನಾರು ಈ ರೀತಿ ಪೇಟ ಬೇಕು ಅಂದರೆ ಚಿಕ್ಕಪೇಟೆಯಲ್ಲಿ ತೊಗೊಳ್ಳಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಇನ್ನು ರಾಜಾ ಮಾರ್ಕೆಟ್ಗೆಲ್ಲ ಬರೋದಿದೆ, ಬಂದಾಗ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಅಂತೂ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.